ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಷಯ ಏನಂತ ಅಂದರೆ, ಮನೆಯಲ್ಲೇ ಕೂತು ಪೆನ್ಸಿಲ್ ಪ್ಯಾಕ್ ಮಾಡಿ ಒಂದು ತಿಂಗಳಿಗೆ 30,000 ಗಳಿಸ್ಬೋದು, 10,000 ಗಳಿಸ್ಬೋದು, ಹಾಗೆ 15,000 ಗಳಿಸ್ಬೋದು, ಮತ್ತು ಒಂದು ದಿನಕ್ಕೆ 1,000 ಗಳಿಸ್ಬೋದು. ಈ ಥರ ತುಂಬ ವಿಷಯಗಳನ್ನು ನೋಡ್ತೀರ ಸೋಷಿಯಲ್ ಮೀಡಿಯಾದಲ್ಲಿ. ಇದೆಲ್ಲ ನಿಜ ಅಂತ ಹೇಳೋಕ್ಕಾಗಲ್ಲ, ಹಾಗೆ ಎಲ್ಲ ಸುಳ್ಳು ಅಂತಲೇ ಹೇಳೋಕ್ಕಾಗಲ್ಲ. ಒಂದು 100%ಅಲ್ಲಿ ಒಂದು 15% ನಿಜ ಆಗಿರುತ್ತೆ. ಪಾರ್ಟ್ ಟೈಮ್ ಜಾಬ್ ಎಲ್ಲ ನಿಜನೇ ಆಗಿರುತ್ತೆ. ಈ ವಿಷಯನ ಇಟ್ಕೊಂಡು ಅವರು ನಿಮಗೆ ಸ್ಕ್ಯಾಮ್ ಮಾಡ್ತಿರ್ತಾರೆ. ಅದು ಹೇಗೆ ಅಂದರೆ, ಇದೇ ಥರ ನಾನು ಸೋಷಿಯಲ್ ಮೀಡಿಯಾ ನೋಡಬೇಕಾದ್ರೆ ನನಗೊಂದು ವೀಡಿಯೋ ಸಿಕ್ಕಿದೆ, ಅದನ್ನು ಡಿಸ್ಪ್ಲೇ ಮಾಡ್ತೀನಿ, ನೀವೇ ನೋಡಿ. ರೂಪಾಯಿ ಸಂಪಾದಿಸ್ಬೋದು ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನಾನು ಇದೊಂದು ಜಾಹೀರಾತು ನೋಡಿದೆ. ನೋಡಿ, ಈ ನಂಬರ್ಗೆ ಶನಿವಾರ ದಿವಸ ನಾನು ಫೋನ್ ಮಾಡಿದೆ. ಈ ಫೋನ್ ಮಾಡಾದ್ಮೇಲೆ ಆಯ್ ಅಂದ್ಬಿಟ್ಟು ಮೆಸೇಜ್ ಮಾಡಿ ಅಂತ ಹೇಳಿದ್ರು. ಆಯ್ ಅಂತ ಮೆಸೇಜ್ ಮಾಡಾದ್ಮೇಲೆ ಅವರು ಈ ರೀತಿ ಮೆಸೇಜ್ ಕಳಿಸಿದ್ರು ನನಗೆ. ಮತ್ತು ಪೆನ್ಸಿಲು ತಿಂಗಳಿಗೆ 30,000 ರೂಪಾಯಿ, ಅಡ್ವಾನ್ಸ್ 15,000 ರೂಪಾಯಿ ಕೊಟ್ಬಿಡ್ತೀವಿ ಅಂದ್ಬಿಟ್ಟು ಈ ಥರ ಎಲ್ಲ ಕಳಿಸಿದ್ರು. ಕಳಿಸಾದ್ಮೇಲೆ ನಂದು ಆಧಾರ್ ಕಾರ್ಡು, ಫೋಟೋ, ಅಡ್ರೆಸ್ನ ವಾಟ್ಸಪ್ ಹಾಕ್ರಿ ಅಂದರು. ನಾನು ಹಾಕಿದೆ. ಹಾಕಿ ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಸ್ಕ್ಯಾನರ್ ಕಳಿಸಿದ್ರು. 499 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಅಂದ್ಬಿಟ್ಟು 499 ರೂಪಾಯಿ ಕಳಿಸಿ ಅಂತ ಅಂದ್ಬಿಟ್ಟು. ನಿನ್ನೆ ನನ್ನ ಅದೃಷ್ಟ ಚೆನ್ನಾಗಿತ್ತು, ನಂದು ಫೋನ್ಪೇ ಸ್ಕ್ಯಾನ್ ಆಗ್ತಾ ಇರಲಿಲ್ಲ. ಸರಿ ಅಂದ್ಬಿಟ್ಟು ಫೋನ್ ಮಾಡಿ, ಸರ್ ಫೋನ್ಪೇ ಅಥವಾ ಗೂಗಲ್ ಪೇ ನಂಬರ್ ಕಳಿಸಿ, ಇದಾಗ್ತಾ ಇಲ್ಲ ಅಂದಿದ್ದಕ್ಕೆ ಅವರು ಇನ್ನೊಂದು ಸ್ಕ್ಯಾನರ್ ಕಳಿಸಿದ್ರು, ಅಂಬಿಕಾ ಅಂತ ಅಂದ್ಬಿಟ್ಟು. ಇದಕ್ಕೂ ಅದು ಸ್ಕ್ಯಾನ್ ಮಾಡೋಕ್ಕಾಗಲಿಲ್ಲ. ಮತ್ತೆ ನಾನು ಫೋನ್ ಮಾಡಿ, ಸರ್ ಆಗ್ತಾ ಇಲ್ಲ ಅಂದಿದ್ದಕ್ಕೆ ಟ್ರೈ ಓನ್ಲಿ ಮೈ ಕಂಪ್ನಿ ಸ್ಕ್ಯಾನರ್ ಪೇ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ಕಳಿಸಿ ಅಂದ್ಬಿಟ್ಟು ಹಾಕಿದ್ರು. ಮತ್ತು ಅದು ನೋಡಿ, ಮೊದಲು ಕಳಿಸಿದ ಸ್ಕ್ಯಾನರ್ ಇದು. ನನ್ನ ಮೊಬೈಲಿಂದ ಆಗಲಿಲ್ಲ ಅಂದ್ಬಿಟ್ಟು ನಮ್ಮ ಮನೆಯವ್ರ ಮೊಬೈಲಿಂದ ನಾನು 499 ರೂಪಾಯಿ 499 ರೂಪಾಯಿ ಸ್ಕ್ಯಾನ್ ಮಾಡಾದ್ಮೇಲೆ ಮತ್ತೆ 1,499 ರೂಪಾಯಿ ಕಳಿಸಿ, ನಾಳೆ ಡೆಲಿವರಿ ಟೈಮು ಫುಲ್ ಅಮೌಂಟು ರಿಟರ್ನ್ ಮಾಡಿ ಅಂತ ಅಂದ್ಬಿಟ್ಟು 100% ಜಾಬ್ ಕನ್ಫರ್ಮು, ಈ ನಂಬರ್ಗೆ ಫೋನ್ಪೇ ಮಾಡಿ ಅಂತ ಅಂದ್ಬಿಟ್ಟು ಮತ್ತೆ ಕಳಿಸಿದ್ರು. ನೋಡಿ, ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂದ್ಬಿಟ್ಟು ಮೆಸೇಜ್ ಮಾಡಿದ್ರೆ ಯಾವುದೋ ಮಾದನಕ್ಕಿನಲ್ಲಿ ಅಡ್ರೆಸ್ ಹಾಕೋರೆ. ಇದು ಮಾಕ್ಡಿ ಹತ್ರ ಇರೋದು, ಇಲ್ಲಿ ಯಾವುದೋ ಒಂದು ಪೆನ್ಸಿಲ್ ಕಂಪ್ನಿ ಇಲ್ಲ. ಇವರು ದುಡ್ಡು ಮಾಡೋಕ್ಕೋಸ್ಕರ ಜನಗಳನ್ನ ಯಾಮರ್ಸ್ಕೊಂಡು 2,000 ರೂಪಾಯಿ ಈಸ್ಕೊಂಡು ಫೋನ್ಗಳು ತೆಗಿಯೋದಿಲ್ಲ, ಏನೂ ಇಲ್ಲ. ನನ್ನ ಅಮೌಂಟು ರಿಟರ್ನ್ ಕೇಳಿದ್ರೆ ಅವರು OTP ಸೆಂಡ್ ಮಾಡಿ ಅಂತವ್ರೆ. ನನ್ನ ಅಮೌಂಟ್ ಸೆಂಡ್ ಮಾಡೋದಕ್ಕೆ OTP ಏನು ಕೇಳ್ಬೇಕು ಇವರು? ಏಕೆಂದ್ರೆ OTP ನಾವು ಸೆಂಡ್ ಮಾಡಿದ ತಕ್ಷಣ ನಮ್ಮ ಅಕೌಂಟಲ್ಲಿ ಇರೋ ದುಡ್ಡೆಲ್ಲನೂ ಇವರು ಅವ್ರು ಗಿರಾ ನ್ಯಾಕಿಂದ ಎತ್ಕೊಂಡ್ಬಿಡ್ತಾರೆ. ಬ್ಯಾಂಕ್ಗಳಿಂದ ಮೆಸೇಜ್ಗಳು ಬರ್ತಾನೆ ಇರ್ತೈತೆ, ದಯವಿಟ್ಟು OTP ಯಾರಿಗೂ ಸೆಂಡ್ ಮಾಡಬೇಡಿ ಅಂತ ಅಂದ್ಬಿಟ್ಟು. ನೋಡಿ, ಈ ತರ ಜನಗಳನ್ನ ಯಾಮರ್ಸ್ತಾ ಇದ್ದಾರೆ. ದಯವಿಟ್ಟು ಯಾರು ಕೂಡ ಈ ಪೆನ್ಸಿಲ್ದು ಅಡ್ವರ್ಟೈಸ್ಮೆಂಟ್ ನಂಬಿ ದುಡ್ಡು ಹಾಕ್ಬಿಟ್ಟು ಮೋಸ ಹೋಗ್ಬೇಡಿ. ಈ ವಿಷಯನ ಇಟ್ಕೊಂಡು ಅವರು ನಿಮಗೆ ಸ್ಕ್ಯಾಮ್ ಮಾಡ್ತಿರ್ತಾರೆ. ಹೇಗೆ ಅಂತ ಅಂದರೆ, ಕೆಳಗಡೆ ನಂಬರ್ ಕೊಟ್ಟಿರ್ತೀವಿ, ಅದಕ್ಕೆ ಡಯಲ್ ಮಾಡಿ ಆರ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತ ಎಲ್ಲ ಹಾಕಿರ್ತಾರೆ. ಆಮೇಲೆ ಆಧಾರ್ ಕಾರ್ಡು ಮತ್ತು ಅಡ್ರೆಸ್ ಎಲ್ಲ ಕಳಿಸಿ ಅಂತ ಹೇಳಿ, ಏಕೆಂದರೆ ಅವರು ನಿಮಗೆ ಪೆನ್ಸಿಲ್ಸ್ ಕಳಿಸ್ಕೊಡ್ಬೇಕಲ್ವ, ಆ ಥರ ಒಂದು ಸ್ಕ್ಯಾಮ್ನ ಮಾಡ್ತಿರ್ತಾರೆ. ಪೆನ್ಸಿಲ್ಸ್ ಎಲ್ಲ ಕಳಿಸ್ಕೊಡ್ತೀವಿ ಅಂತ ಹೇಳಿಬಿಟ್ಟು ನಿಮಗೆ ದುಡ್ಡು ಕೇಳ್ತಾರೆ. ಫಸ್ಟು ನೀವು ಆಸೆಯಿಂದ ಹೆಂಗೋ ಕಳಿಸ್ಕೊಡ್ತಾರಲ್ಲ ಅಂತ ಹಾಕ್ತಾರೆ. ಹೆಂಗೆ ಅಂದರೆ, ಇವಾಗ 30,000 ಅಂತ ಹೇಳಿರ್ತಾರೆ. ಈ ಥರ ಮಾಡಿದರೆ, ಈ ಥರ ಕೆಲಸ ಮಾಡಿದರೆ ನಿಮಗೆ ಈ ಥರ 30,000 ಕೊಡ್ತೀವಿ ಅಂತ. ಅದನ್ನು ಫಸ್ಟು 15,000 ಅಡ್ವಾನ್ಸ್ ಆಗಿ ಕೊಡ್ತೀವಿ ಅಂತ ಆಸೆ ಹುಟ್ಟಿಸ್ತಾರೆ. ಅದಕ್ಕೆ ತುಂಬ ಜನಗಳು ನಮಗೆ ಕೊಡ್ತಾರನೋ ಇವರು ಅಂತ 500 ಕೇಳ್ತಾರೆ, ಅವಾಗ ಹಾಕ್ತಾರೆ ಇವರು. ಸ್ಕ್ಯಾಮರ್ಸ್ ನಮಗೆ ನಂಬರ್ ಯಾವುದೇ ಕಾರಣಕ್ಕೂ ಕೊಡೋಲ್ಲ, ಯಾಕೆಂದರೆ ಕಾಲ್ ಮಾಡಿ ಹಿಂಸೆ ಕೊಡ್ತಾರೆ ಅಂತ. ಬಟ್ ಸ್ಕ್ಯಾನರ್ ಕೊಟ್ಟರೆ ಅದರಲ್ಲಿ ಕಾಲ್ ಮಾಡೋಕ್ಕೂ ಆಗೋಲ್ಲ. ಅದಕ್ಕೆ ಸ್ಕ್ಯಾನರ್ನ ಕೊಟ್ಟು ಅವರು ಬೆಸ್ಟ್ ಪ್ಲ್ಯಾನ್ ಮಾಡ್ತಾರೆ. ಹೀಗೆ ಸ್ಕ್ಯಾಮ್ ಮಾಡಿ ನಿಮ್ಮ ದುಡ್ಡನ್ನು ಹೊಡಿತಾರೆ. ಈ ರೀತಿಯ ಯಾವುದೇ ಸ್ಕ್ಯಾಮ್ಗಳಿಗೆ ನೀವು ಸಿಕ್ಕಾಕೊಳ್ಬೇಡಿ ಅಂತ ಹೇಳ್ತಾ, ನಿಮಗೆ ಗೊತ್ತಿರೋರಿಗೆಲ್ಲರಿಗೂ ಶೇರ್ ಮಾಡಿ ಅವರನ್ನು ಕೂಡ ಸ್ಕ್ಯಾಮ್ನಿಂದ ಉಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನು ಯಾರ್ಯಾರು ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.